ಸೊ ಚಂದ್ರಹಾಸ ಯಕ್ಷಗಾನದಲ್ಲಿ ದೇವಿ ದರ್ಶನ ಆಗತ್ತೆ, ಹೌದು. ಇದ್ರಲ್ಲೂ ಆಗತ್ತಾ? ಖಂಡಿತ ಖಂಡಿತ ಖಂಡಿತ. ನೀವು ಯಕ್ಷಗಾನದಲ್ಲಿ ಏನೆಲ್ಲ ಪಾಯಿಂಟ್ಗಳನ್ನು ನೋಡಿದ್ದೀರಾ ಅದೆಲ್ಲ ಇದೆ. ಅದ್ರ ಜೊತೆಗೆ ಇನ್ನೊಂದಿಷ್ಟು ನಾವು ಹರಿಕಥೆಯಲ್ಲಿ ಆಗಿರಲಿ, ಏನು ಪುರಾಣದ ಪುಸ್ತಕಗಳಿಗೆ ಒಂದಿಷ್ಟು ವಿಷಯಗಳನ್ನು ಕೇಳಿದ್ದಾಗಿರಲಿ, ಇದೆಲ್ಲವನ್ನ ಇನ್ನೊಂದಿಷ್ಟು ಅದರಲ್ಲಿ ಸೇರ್ಪಡಿಸಿ ಇನ್ನೊಂದಿಷ್ಟು ಆ ಕ್ಯಾರೆಕ್ಟರ್ನ ನೀವು ಇಷ್ಟಪಡೋದ ರೀತಿಯಲ್ಲಿ ಆ ಕ್ಯಾರೆಕ್ಟರ್ ಇನ್ನೊಂದಿಷ್ಟು ನಿಮ್ಮ ಮನದಾಳದಲ್ಲಿ ಕೂತ್ಕೊಳ್ಳೋ ಥರದಲ್ಲಿ ನಾವು ಮಾಡಿದ್ವಿ. ಸೂಪರ್ ಸರ್. ಯಕ್ಷಗಾನ ಅಂದ ತಕ್ಷಣ ಆ ಸೌಂಡು, ಆ ಭಾಗವತರ ಹಾಡೋದು, ಅದೆಲ್ಲ ಒಂದು ಕಿಕ್ಕು ಮಜಾ ಕೊಡುತ್ತೆ. ಸೊ ಇದ್ರಲ್ಲಿ ನಿಮ್ದು ಕೂಡ ಕೈ ಚಳಕ ಇರುತ್ತೆ ಈ ಚಿತ್ರದಲ್ಲಿ. ಸೊ ಅದು ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ, ಹೇಗೆ ಅದನ್ನ ನೀವು ಸ್ಟ್ರಕ್ಚರೈಸ್ ಮಾಡಿದ್ದೀರಿ? ಖಂಡಿತ ತುಂಬ ಚಾಲೆಂಜಿಂಗ್ ನನ್ನ ಡಿಪಾರ್ಟ್ಮೆಂಟ್. ಯಾಕಂದರೆ ಬಾಕಿ ಇದರಲ್ಲಿ ನಾವು ಬಳಸಿರೋ ಥರ ಏನೋ ಮ್ಯೂಸಿಕ್ಗಳನ್ನ ಇಲ್ಲಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಿಮ್ಮೇಳದ ಏನು ಸೌಂಡ್ ಇದೆ, ಚಂಡೆ, ಮದ್ಲೆ, ತಾಳ, ನಮ್ಮಲ್ಲಿ 2 ತಾಳಗಳಿದೆ. ಒಂದು ತೆಂಕಿನ ತಾಳಗಳು ಇದೆ, ನಮ್ಮ ಬಡಗಿನ ತಾಳವೂ ಇದೆ. ಎರಡನ್ನೂ ಅದಾದ್ಮೇಲೆ ಜಾಗಟೆ ಇದೆ. ಇದಿಷ್ಟು ಇನ್ಸ್ಟ್ರೂಮೆಂಟ್ಗಳನ್ನು ಇದನ್ನು ಹೊರತುಪಡಿಸಿ ನಾನು ಬೇರೆ ಯಾವುದನ್ನು ತರೋಕ್ಕಾಗಲ್ಲ. ಸೊ ಇದನ್ನು ಹೇಗೆ ಇದನ್ನು ಮಾಡ್ರೇಟ್ ಮಾಡೋದು, ಇದನ್ನು ಏನು ಆ ಎಲಿಬ್ರೇಟೆಡ್ ನಿಮಗೆ ಥಿಯೇಟ್ರಲ್ಲಿ ಆ ವೈಬ್ರೇಷನ್ ಸಿಗಬೇಕು. ಸೊ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾರ್ಮಲಾಗಿ ನನ್ನ ಸಿನಿಮಾಗಳೆಲ್ಲ ಒಂದು 600-700 ಟ್ರ್ಯಾಕ್ಗಳು ನಾವು ರೆಕಾರ್ಡ್ ಮಾಡ್ತೀವಿ ಎಲ್ಲ ಸೇರಿಸಿ. ಸೊ ಇಲ್ಲಿ ರೆಕಾರ್ಡ್ ಆಗ್ತಾ ಹೋಯಿತು. ಡೇ 1, ಡೇ 2, ಡೇ 3, ಡೇ 4, ಡೇ 5 ಈ ಥರ ರೆಕಾರ್ಡ್ ಆಗ್ತಾ ಹೋಯಿತು. ಹತ್ತಿರ ಹೋಗಿ ಚಂಡೆ ಮದ್ಲೆಗಳ ಟ್ರ್ಯಾಕು ಹತ್ರ 1600ರಿಂದ 1700 ಟ್ರ್ಯಾಕ್ ಆಯಿತು. ಓ ಮೈ ಗಾಡ್. ಸೊ ಅಷ್ಟು ಸೌಂಡು ನಿಮಗೆ ಥಿಯೇಟ್ರಲ್ಲಿ ಕೇಳಲಿಕ್ಕೆ ಸಿಗುತ್ತೆ. ಇದು ನಿಮ್ಮ ಮೊಬೈಲಲ್ಲಿ ಸಿಗಲ್ಲ. ಸೊ ಥಿಯೇಟರ್ನಲ್ಲಿ ಕುರ್ಚಿ ಮೇಲೆ ಕೂತವ್ರಿಗೊಂಥರ ಥ್ರಿಲ್ಲಿಂಗ್ ಮೂಮೆಂಟ್ ಆಗೋದು 200%. ಅದಾದ್ಮೇಲೆ ಇನ್ನೊಂದು ಶಾಕಿಂಗ್ ಎಲಿಮೆಂಟ್ ನನಗೆ ಆಗಿದ್ದು, ಇದನ್ನೆಲ್ಲ ರೆಕಾರ್ಡ್ ಮಾಡಿ ಅದನ್ನು ನೀಟಾಗಿ ಏನು ಕ್ಲೀನಪ್ ಎಲ್ಲ ಮಾಡಿಕೊಂಡು ನಂದು ಸೌಂಡ್ಸ್ಗಳನ್ನೆಲ್ಲ ಪ್ರೋಸೆಸ್ ಮಾಡೋ ಯು ಎಸ್ ಟೀಮಿಗೆ ಕಳಿಸ್ಕೊಟ್ಟೆ. ಅಲ್ಲಿ ಹೋದ್ಮೇಲೆ ಅದು ಪ್ರೋಸೆಸ್ ಆಗಿ ಬಂದಾದ್ಮೇಲೆ ಅನ್ಕೊಂತು ಕಾಲರ್ ಪಟ್ಟಿಯೆಲ್ಲ ಮೇಲೆ ಹಾಕಿ ನಾನು ಫಸ್ಟ್ ಸ್ಪೀಕರಲ್ಲಿ ಕೇಳಿದವಾಗ ಒಂದು ಖುಷಿಯಾಗಿದ್ದ ರೀತಿಯೇ ಬೇರೆ. ಅಯ್ಯೋ ನಮ್ಮ ಸೌಂಡ್ ಇಡೀ ಪ್ರಪಂಚದ ಸೌಂಡನ್ನು ಮೆಟ್ಟೋಷ್ಟು ತಾಕತ್ತಿದೆ ಅಂತ ನನಗನ್ನಿಸ್ತು. ಅದಾದಮೇಲೆ ಅದರಲ್ಲಿ ಈಗ ಮೊದಲೇ ಸೌಂಡಲ್ಲಿ ಇರುವಂಥ ಕಿಕ್ಕು ನಮ್ಮ ಯಾವ ಇದಕ್ಕೂ ಕಮ್ಮಿ ಇಲ್ಲ, ಅದನ್ನೆಲ್ಲ ಮೀರಿಸೋವಂಥ ಕಿಕ್ಕಿತ್ತು. ಅದರಲ್ಲೇ ಅದನ್ನು ತೆಗೆದು ಅದನ್ನೇ ಇನ್ನೂ ಫ್ರೀಕ್ವೆನ್ಸಿಗಳನ್ನು ಟ್ವೀಕ್ ಮಾಡಿ ಅವರು ಅದರಲ್ಲೇ 808 ಕಿಕ್ಕನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಇಡೀ ಥಿಯೇಟ್ರು ಅಲ್ಲಾಡುತ್ತೆ. ಅಂದರೆ ನಮ್ಮ ಕಲ್ಚರಲ್ಲಿ ಇಷ್ಟೊಂದು ಇದೆ ಅಂತ ಹೇಳಿ ಅದು ನನ್ನ ಐ ಓಪನರ್. ಇದು ಅಂದರೆ ಎಲ್ಲ ಆ್ಯಂಗಲಲ್ಲೂ ಒಂದು ಸಿನಿಮಾ ವಿಷನರಿ ಪಾಯಿಂಟಲ್ಲಿ ಆಗಿರಲಿ ಅಥವಾ ಏನು ಶಬ್ದ ವಿನ್ಯಾಸದಲ್ಲಾಗಿರಲಿ ಇದೊಂದು ಹೊಸ ಆಯಾಮ. ಖಂಡಿತವಾಗ್ಲೂ ನಾನಂತೂ ಇದರಿಂದ ತುಂಬ ಎಕ್ಸೈಟ್ ಆಗಿದ್ದೀನಿ, ತುಂಬ ಕಲ್ತ್ಕೊಂಡಿದ್ದೀನಿ. ವೆರಿ ನೈಸ್ ಸರ್. ಹಾಗೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.